ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳದ ಕಮಾಂಡೆಂಟ್ ಡಾಕ್ಟರ್ ಮುರಳಿ ಮೋಹನ ಚುಂತಾರು ಅವರು. ನಮ್ಮ ಇಲೆಕ್ಷನ್ಸ್ ಅಥವಾ ಚುನಾವಣೆ ಬಂದಾಗ ಅದರಲ್ಲಿ ಸಹಭಾಗಿತ್ವ ಅನ್ನುವಂಥದ್ದು ಎಲ್ಲರದ್ದೂ ಇರ್ತದೆ. ಜೊತೆಗೆ ಕೆಲವು ವಿಶೇಷವಾಗಿ ಕೆಲವು ಸಂಸ್ಥೆಗಳು ಅದರದ್ದೇ ಆದಂತಹ ಕೊಡುಗೆಯನ್ನು ಅದರಲ್ಲಿ ನೀಡುತ್ತವೆ. ಅದರಲ್ಲಿ ಗೃಹರಕ್ಷಕ ದಳವು ಕೂಡ ಒಂದು. ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ಈ ಚುನಾವಣೆಯ ಬಗ್ಗೆ ಅಥವಾ ಮತದಾನದ ಬಗ್ಗೆ ಯಾವ ರೀತಿಯಲ್ಲಿ ಜಾಗೃತಿ ಬರಬೇಕಾಗಿದೆ ಅಥವಾ ಇದೆಯಾ, ಜೊತೆಗೆ ಗೃಹರಕ್ಷಕ ದಳ ಯಾವ ರೀತಿಯಲ್ಲಿ ಈ ಚುನಾವಣಾ ಸಂದರ್ಭದಲ್ಲಿ ತನ್ನ ಕರ್ತವ್ಯವನ್ನು ನಿರ್ವಹಿಸ್ತದೆ ಅನ್ನೋದರ ಬಗ್ಗೆ ಅವರ ಜೊತೆ ನಾವು ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ಈಗ ಚುನಾವಣೆಯಲ್ಲಿ ಪ್ರತಿ ಸಲವೂ ನಾವು ಹೇಳ್ತೇವೆ ಚುನಾವಣೆ ಅನ್ನುವಂಥದ್ದು ಕೆಲವು ವರ್ಷಗಳಿಗೆ ಒಮ್ಮೆ ಬರುವಂಥದ್ದು, ನಿಮ್ಮ ಮತದಾನ ಒಂದೊಂದು ಮತ ಕೂಡ ಮುಖ್ಯ ಅನ್ನುವಂಥದ್ದು. ಜನರಲ್ಲಿ ಈಗ ಜಾಗೃತಿ ಯಾವ ಥರ ಇದೆ ಅಂತ ನಿಮ್ಗೆ ಅನ್ನಿಸ್ತದೆ ಸರ್? ಹಿಂದಿನ ಕಾಲಕ್ಕೆ ಹೋಲಿಸಿದಲ್ಲಿ ಈಗ ಜನರಲ್ಲಿ ಮತದಾನದ ಬಗ್ಗೆ ಹೆಚ್ಚಿನ ಜಾಗೃತಿ ಇದೆ. ಆದರೂ ಸಹ ಈ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗೆ ಒಂದು ವಿಶೇಷವಾದಂಥ ಒಂದು ಸ್ಥಾನವಿದೆ. ಇದು ಪ್ರಜೆಗಳಿಗಾಗಿ ನಡೆಸುವಂತಹ ಒಂದು ವ್ಯವಸ್ಥೆ. ಇದು ನಮ್ಮ ಪ್ರಜಾಪ್ರಭುತ್ವ ಡೆಮೋಕ್ರಸಿನಲ್ಲಿ. ಇಲ್ಲಿ ಪ್ರಜೆಗಳೇ ಪ್ರಭುಗಳು. ಇದು ಒಂದು ಚುನಾವಣೆ ಅಂದರೆ ಈ ಪ್ರಜಾಪ್ರಭುತ್ವದ ಹಬ್ಬ ಅಂತಲೇ ಹೇಳ್ತೇವೆ, ಫೆಸ್ಟಿವಲ್ ಆಫ್ ಡೆಮೋಕ್ರಸಿ ಅಂತೇಳಿ. ಇದರಲ್ಲಿ ಜನರ ಪಾಲ್ಗೊಳ್ಳುವಿಕೆ ಅತಿ ಅಗತ್ಯ. ಜನರು ಪಾಲ್ಗೊಳ್ಳುವಿಕೆ ಇಲ್ಲದಿದ್ದರೆ ಚುನಾವಣೆ ಅದರ ಅರ್ಥವನ್ನೇ ಕಳೆದುಕೊಳ್ತದೆ. ಈ ಹಿನ್ನೆಲೆಯಲ್ಲಿ ಕನಿಷ್ಠ 80-90% ಮತದಾನ ಆದರೆ ಚುನಾವಣೆಗೆ ಡೆಮೋಕ್ರಸಿಗೆ ವಿಶೇಷ ಅರ್ಥ ಬರ್ತದೆ, ಅರ್ಥಪೂರ್ಣವಾಗ್ತದೆ. ಆದರೆ ನಾವು ನೋಡಿರ್ತೇವೆ ಈ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಕಳೆದ ಬಾರಿಯೂ ನಾವು ನೋಡಿದ್ದೇವೆ, ಲೋಕಸಭಾ ಇಲೆಕ್ಷನ್ ಇರ್ಬೋದು, ವಿಧಾನಸಭಾ ಇಲೆಕ್ಷನ್ ಇರ್ಬೋದು, 70-80% ಮತದಾನ ಆಗ್ತದೆ. ಕಳೆದ ಬಾರಿ ಸುಳ್ಯದಲ್ಲಿ 84% ಮತದಾನ ಆಗಿದೆ. ಆದರೆ ಬಹಳ ನೋವಿನ ವಿಚಾರ, ಕಲಿತವರೇ ಜಾಸ್ತಿ ಇರುವಂಥ ನಮ್ಮ ಬೆಂಗಳೂರಿನಲ್ಲಿ 50% ಟಚ್ ಆಗಲಿಲ್ಲ. ಎಲ್ಲೋ ಒಂದು ಕಡೆ ಸುಶಿಕ್ಷಿತರೇ ಮತದಾನ ಮಾಡಲಿಕ್ಕೆ ಹೋಗುವುದಿಲ್ಲ ಅನ್ನುವ ಒಂದು ಭಾವನೆ ಸಹ ಸೃಷ್ಟಿಯಾಗಿದೆ. ಸುಶಿಕ್ಷಿತರು ಈ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು. ಮತದಾನವನ್ನು ಅತ್ಯಂತ ಒಂದು ಪವಿತ್ರವಾದಂಥ ಕೆಲಸ ಮತ್ತು ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋ ರೀತಿಯಲ್ಲಿ ಜನರು ತೆಗೆದುಕೊಳ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ನಾವು ಎಲ್ಲ ಕಡೆ ಮಾಡ್ತಾ ಇದ್ದೇವೆ. ಈ ಬಾರಿ ಮಗದೊಮ್ಮೆ ಲೋಕಸಭಾ ಚುನಾವಣೆ ಬಂದಿದೆ. ಜೂನ್ 1ರವರೆಗೆ 44 ದಿನಗಳ ಕಾಲ 7 ಹಂತಗಳಲ್ಲಿ 18ನೇ ಲೋಕಸಭಾ ಚುನಾವಣೆ ಆರಂಭ ಆಗಿದೆ. ಕ್ಷಣಗಣನೆ ಆರಂಭ ಆಗಿದೆ. ಈಗ ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ. ಜಗತ್ತಿನ ಅತೀ ದೊಡ್ಡ ಪ್ರಜಾಪ್ರಭುತ್ವವಾದಿ ದೇಶ ನಮ್ಮ ಭಾರತ, ನಮಗೆಲ್ಲ ಗೊತ್ತು. ಈ ಭಾರತ ದೇಶದಲ್ಲಿ ಸುಮಾರು 144 ಕೋಟಿ ಜನರಿದ್ದಾರೆ. ಈ ಬಾರಿ ಸುಮಾರು ದಾಖಲೆಯ 97 ಕೋಟಿ ಮತದಾರರಿದ್ದಾರೆ. ಒಂದೆರಡಲ್ಲ, 97 ಕೋಟಿ ಮತದಾರರಿದ್ದಾರೆ. 1.8 crores ಹೊಸ ಮತದಾರರಿದ್ದಾರೆ. ಸೊ ಇದೊಂದು ವಿಶೇಷವಾದಂಥ ಸನ್ನಿವೇಶ. 1952 ನಂತರ ನಡೆಯುವಂಥ ಅತಿ ದೊಡ್ಡ ಚುನಾವಣೆ, ಜಗತ್ತಿನ ಅತಿ ದೊಡ್ಡ ಚುನಾವಣೆ. 7 ಹಂತಗಳಲ್ಲಿ ಈ ಒಂದು ಹಬ್ಬ ನಡೀಲಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ದೇಶದ ಪ್ರಜೆಯೂ ಸಹ ಈ ಚುನಾವಣೆಯನ್ನು ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗತ್ತೆ. ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕಾಗುತ್ತದೆ. ಚುನಾವಣೆ ನಡೆಸುವುದು ಅತ್ಯಂತ ಸುಲಭದ ಕೆಲಸವಲ್ಲ, ಅತಿ ಕ್ಲಿಷ್ಟಕರವಾದಂಥ ಕೆಲಸ. ಅದರಲ್ಲಿ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಚುನಾವಣಾ ಆಯೋಗ, ಸರ್ಕಾರ, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ನ್ಯಾಯಸಮ್ಮತವಾಗಿ ಕಾನೂನಾತ್ಮಕವಾಗಿ ಯಾವುದೇ ತೊಂದರೆ ಇಲ್ಲದೆ ಪ್ರಾಕೃತಿಕ ವಿಕೋಪಗಳನ್ನು ಎದುರಿಸಿ ಚುನಾವಣೆ ನಡೆಸುವಂಥದ್ದು ಬಹಳ ದೊಡ್ಡ ಜವಾಬ್ದಾರಿ. ನಾವೆಲ್ಲ ಕೇಳಿದ್ದೇವೆ TN ಶೇಷನ್ ಅವರು ಚುನಾವಣಾ ಆಯೋಗವನ್ನು ಯಾವ ರೀತಿ ಅದನ್ನು ಬೆಳೆಸಿದ್ರು ಅನ್ನೋದು ನಮಗೆಲ್ಲ ಗೊತ್ತು. ಮತದಾನದ ಜಾಗೃತಿ ಮೂಡಿಸುವ ಕಾರಣಕ್ಕಾಗಿ ಚುನಾವಣಾ ಆಯೋಗ ಆರಂಭವಾದಂತಹ ಜನವರಿ 20ರಂದು ಮತದಾನ ಜಾಗೃತಿ ದಿನ ಅಂತಲೂ ನಾವು ಆಚರಿಸ್ತೇವೆ ಪ್ರತಿ ವರ್ಷ. ಅಂದರೆ ಜನರಿಗೆ ಮತದಾನ ಮಾಡಬೇಕು ಅನ್ನೋ ಒಂದು ಉದ್ದೇಶ, ಪಾಸಿಟಿವ್ ಮೈಂಡ್ಸೆಟ್ ಬರಲಿಕ್ಕೆ ನಾವು ಕಾರ್ಯಕ್ರಮಗಳನ್ನು ಸಹ ಮಾಡ್ತಾ ಇದ್ದೇವೆ. ಈಗ ನಮ್ಮೆಲ್ಲರ ಜವಾಬ್ದಾರಿ ಇಷ್ಟೇ, ಈ ಡೆಮೋಕ್ರಸಿಯ ಪ್ರಜಾಪ್ರಭುತ್ವದ ಹಬ್ಬವಾದ ಚುನಾವಣೆಯಲ್ಲಿ ನಾವೆಲ್ಲ ಪಾಲ್ಗೊಳ್ಳೋಣ ಮತ್ತು ಪ್ರಜಾಪ್ರಭುತ್ವದ ಅರ್ಥಕ್ಕೆ ಹೆಚ್ಚಿನ ಮೌಲ್ಯ ಸಿಗುವಂತೆ ನಾವು ಮಾಡಿಕೊಳ್ಬೇಕಾದಂಥ ವಿಶೇಷವಾದ ಹೊಣೆಗಾರಿಕೆ ಇದೆ. ಸರ್, ಈಗ ನೀವು ಹೇಳಿದರೆ ಸುಮಾರು 1.8 ಕೋಟಿ ಮತದಾರರು ಹೊಸ ಮತದಾರರು ಅಂತ ಹೇಳಿದರೆ, ಹೊಸ ಮತದಾರರು ಅಂತ ಹೇಳಿದರೆ ಹೆಚ್ಚಾಗಿ ಯುವ ಮತದಾರರು ಅಂತ ನಾವು ತಿಳ್ಕೊಳ್ಬೋದು. ಯುವಕರಲ್ಲಿ ಇದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಅಗತ್ಯ ಇದೆಯಾ, ಹೇಗೆ ಸರ್? ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದರೆ, ಯುವಕರಿಗೆ ಮೆಚುರಿಟಿ ಅನ್ನೋದು ಬರಬೇಕಾಗತ್ತೆ. ಈ ದೇಶಕ್ಕಾಗಿ ನಾವು ಮಾಡಬೇಕು. ಹೆಚ್ಚಿನ ಯುವಕರಲ್ಲಿ ಏನಿರ್ತದೆ ಅಂತ ಹೇಳಿದರೆ, ನನ್ನ ಒಂದು ಓಟಿನಿಂದ ಏನಾಗ್ತದೆ ಅನ್ನುವ ಒಂದು ಭಾವನೆ ಇರ್ತದೆ. ವಾಟ್ ಡಿಫ್ರೆನ್ಸ್ ಇಟ್ ಮೇಕ್ಸ್ ಅಂತೇಳಿ.
ಒಂದೊಂದು ಓಟಿನಿಂದಲೂ ಸಹ ಸರ್ಕಾರ ಬಿದ್ದು ಹೋದಂಥ ನಿದರ್ಶನಗಳು ನಮ್ಮ ಮುಂದೆ ಇದೆ. ಒಂದೊಂದು ಓಟಿನಿಂದಾಗಿ ಉತ್ತಮ ನಾಯಕತ್ವದ ಕೊರತೆ ಇದ್ದದ್ದು ಸಹ ನಮ್ಮ ಕಣ್ಣ ಮುಂದೆ ಇದೆ. ಈ ಕಾರಣದಿಂದ ಪ್ರತಿಯೊಂದು ಮತವೂ ಅತ್ಯಮೂಲ್ಯ, ಪ್ರತಿಯೊಂದು ಮತಕ್ಕೂ ಅದರದ್ದೇ ಆದಂತಹ ಒಂದು ಮೌಲ್ಯ ಇದೆ ಅನ್ನೋದನ್ನು ಜನರು ಅರ್ಥ ಮಾಡಿಕೊಳ್ಬೇಕು. ಈಗ ನಾವು ಹಿರಿಯ ನಾಗರಿಕರಿಗೆ ಸರ್ಕಾರ ಮನೆಯಿಂದಲೇ ಮತ ಅಂತೆ ವಿಶೇಷ ಚೇತನರಿಗೆ ಮೊನ್ನೆ ತಾನೇ ಏಪ್ರಿಲ್ 17ರಿಂದ 19ರವರೆಗೆ ದಕ್ಷಿಣ ಕನ್ನಡ ಜಿಲ್ಲೆ 8,010 ಓಟಿತ್ತು. ಸುಮಾರು 7,803 ಜನ ವೋಟ್ ಮಾಡಿದ್ದಾರೆ. ಮನೆ ಮನೆಗೆ ಹೋಗಿ ಮತದಾನ ಮಾಡುವಂಥ ವ್ಯವಸ್ಥೆ ಈ ಬಾರಿ ಸರ್ಕಾರ ಮಾಡಿದೆ. ಅದು 85 ವರ್ಷ ದಾಟಿದ ಹಿರಿಯ ನಾಗರಿಕರಿಗೆ ಮತ್ತು ವಿಶೇಷ ಚೇತನರಿಗೆ. ಪೋಸ್ಟಲ್ ವೋಟ್ ಸಹ ನಡೀಲಿಕ್ಕಿದೆ 19ರಿಂದ 21. ಇದು ನಮ್ಮ BSNL ನೌಕರರಿಗೆ, ರೈಲ್ವೆ ನೌಕರರಿಗೆ, ಮೆಸ್ಕಾಂ ನೌಕರರಿಗೆ, ಪತ್ರಕರ್ತರಿಗೆಲ್ಲ. ಯಾಕೆಂದರೆ ಅವರು ಚುನಾವಣೆ ದಿವಸ ಅವರಿಗೆ ಚುನಾವಣಾ ಕರ್ತವ್ಯ ಇರ್ತದೆ. ಈ ಹಿನ್ನೆಲೆಯಲ್ಲಿ ಅಂಚೆ ಮತದಾನವನ್ನು ಮಾಡುವ ವ್ಯವಸ್ಥೆಯೂ ಸಹ ಮಾಡಲಾಗಿದೆ. ಇನ್ನು ನಿಜವಾದಂತಹ ಇಲೆಕ್ಷನ್ ದಿವಸ ಉಳಿದವರೆಲ್ಲರೂ ಹೋಗಿ ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ತಮ್ಮ ತಮ್ಮ ಮತವನ್ನು ಹಾಕಬೇಕಾಗತ್ತೆ. ಯಾಕೆಂತ ಹೇಳಿದರೆ ಈಗ 5 ವರ್ಷಕ್ಕೊಮ್ಮೆ ಈ ಮತದಾನ ಬರುವುದು. ಮತದಾನ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಆ ಕಾಲದಲ್ಲಿ ಬೀಚಿಯವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಮತವನ್ನಾಗಲಿ ಮಗಳನ್ನಾಗಲಿ ಅಯೋಗ್ಯರಿಗೆ ಕೊಡಬಾರದು ಅಂಥೇಳಿ. ಅಂದರೆ ಯೋಗ್ಯ ವ್ಯಕ್ತಿಯನ್ನು ನೀವು ಆಯ್ಕೆ ಮಾಡಿ ಯೋಗ್ಯರಿಗೆ ನೀವು ಮತವನ್ನು ನೀಡಬೇಕು ಅನ್ನೋ ಮಾತನ್ನು ಆ ಕಾಲದಲ್ಲಿ ಬೀಚಿಯವರೇ ಹೇಳಿದರು. ಇದು ನಮ್ಮ ಮತದಾನದ ಪ್ರಾಮುಖ್ಯತೆಯನ್ನು ಎತ್ತಿ ಹಿಡಿತದೆ. ಇನ್ನು ನಾವೆಲ್ಲ ಹೇಳ್ತೇವೆ, ಯಾಕೆ ಓಟ್ ಹಾಕೋದು, ನಮ್ಮ ಓಟ್ನಿಂದ ಏನಾಗ್ತದೆ, ಕೆಟ್ಟ ರಾಜಕಾರಣಿಗಳೇ ಇರುವುದು ಅಂತೇಳಿ. ಒಂದು ಮಾತಿದೆ, ಬ್ಯಾಡ್ ಪೊಲಿಟಿಷಿಯನ್ಸ್ ಆರ್ ಕ್ರಿಯೇಟೆಡ್ ಬೈ ಗುಡ್ ಪೀಪಲ್ ಹೂ ಡಸ್ ನಾಟ್ ವೋಟ್. ಅಂದರೆ ಕೆಟ್ಟ ರಾಜಕಾರಣಿಗಳು ಹೇಗೆ ಹುಟ್ಟುತ್ತಾರಂದರೆ, ಒಳ್ಳೆ ಮತದಾರರು ನೀವು ಯಾವಾಗ ವೋಟ್ ಹಾಕಲಿಲ್ವೋ ಆವಾಗ ಅಯೋಗ್ಯರಿಗೆ ಅಧಿಕಾರ ದೊರೆತು ಕೆಟ್ಟ ರಾಜಕಾರಣಿಗಳು ಹುಟ್ಟಿಕೊಳ್ತಾರೆ. ಇದನ್ನು ಯೋಜನರು ಅರ್ಥ ಮಾಡಿಕೊಳ್ಬೇಕು. ಇಫ್ ಯು ಡೋಂಟ್ ವಾಂಟ್ ಬ್ಯಾಡ್ ಪೊಲಿಟಿಷಿಯನ್ಸ್, ಯು ಜಸ್ಟ್ ವೋಟ್ ಫಾರ್ ದ ರೈಟ್ ಪೀಪಲ್. ಯೋಗ್ಯರಿಗೆ ವೋಟ್ ಮಾಡಿದರೆ ಉತ್ತಮ ರಾಜಕಾರಣಿಗಳು, ಸುಶಿಕ್ಷಿತ ರಾಜಕಾರಣಿಗಳು ಹುಟ್ಟಿಕೊಳ್ತಾರೆ ಅನ್ನೋ ಮಾತನ್ನು ನಮ್ಮ ಯುವಜನರು ಅರ್ಥ ಮಾಡಿಕೊಳ್ಬೇಕು. ಈಗ ನಮ್ಮಲ್ಲಿ ಎವರೇಜ್ ಏಜ್ ನಮ್ಮ ಸಾಧಾರಣ ಯುವಕರು ಈ 35 ವರ್ಷದ ಕೆಳಗಿನವರು ಸುಮಾರು 35-40 ಕೋಟಿ ಯುವಕರು ಮತದಾರರು ಇದ್ದಾರೆ. ಈ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನಕ್ಕೆ ತೆರೆದುಕೊಳ್ಳಬೇಕು, ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು ಮತ್ತು ಮತದಾನವನ್ನು ಅತ್ಯಂತ ವಿಶೇಷವಾದಂಥ ಹೊಣೆಗಾರಿಕೆ ಅಂತ ತಿಳಿದು ಮತದಾನ ಮಾಡಿದರೆ ಭಾರತದ ಭವಿಷ್ಯ ಖಂಡಿತವಾಗಿ ಬದಲಾಗಲಿಕ್ಕೆ ಸಾಧ್ಯ ಇದೆ. ಇದನ್ನು ನಮ್ಮ ಜನರು ಅರ್ಥ ಮಾಡಿಕೊಳ್ಬೇಕು ಅಂತೇಳಿ ನಾನು ಈ ರೇಡಿಯೋ ಮಾಧ್ಯಮದ ಮುಖಾಂತರ ಕೇಳಿಕೊಳ್ತಾ ಇದ್ದೇನೆ. ಸರ್, ಈಗ ನೀವು ಗೃಹರಕ್ಷಕ ದಳದ ಒಬ್ಬರು ಕಮಾಂಡೆಂಟ್ ಆಗಿದ್ದೀರಿ. ಗೃಹರಕ್ಷಕ ದಳ ಈ ಚುನಾವಣೆಯ ಜೊತೆ ಯಾವ ರೀತಿ ಬೆಸೆದುಕೊಂಡಿದೆ ಸರ್? ನೋಡಿ, ಗೃಹರಕ್ಷಕ ದಳಕ್ಕೆ ಚುನಾವಣೆ ಅನ್ನೋದು ಅತ್ಯಂತ ಪವಿತ್ರವಾದಂಥ ಒಂದು ವಿಶೇಷವಾದಂಥ ಜವಾಬ್ದಾರಿ ಇರುವಂಥ ಕೆಲಸ. ನಮ್ಮ ಎಲ್ಲ ಗೃಹರಕ್ಷಕರು ಯಾವುದೇ ಬಂದೋಬಸ್ತಿಗೆ ಕರ್ತವ್ಯಕ್ಕೆ ಬಾರದಿದ್ದರೂ ಸಹ ಚುನಾವಣಾ ಕರ್ತವ್ಯವನ್ನು ಅವರು ತಪ್ಪಿಸಿಕೊಳ್ಳೋದಿಲ್ಲ. ಯಾಕೆಂತ ಹೇಳಿದರೆ, ಒಂದು ಚುನಾವಣೆ ನಡೆಸುವುದು ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಒಂದು ವಿಶೇಷವಾದಂತಹ ಒಂದು ಕರ್ತವ್ಯ. ಅದನ್ನು ಪಾರದರ್ಶಕವಾಗಿ ಯಾವುದೇ ಗೊಂದಲ ಇಲ್ಲದೆ, ಗಲಿಬಿಲಿ ಇಲ್ಲದೆ ನ್ಯಾಯಸಮ್ಮತವಾಗಿ ಮಾಡಬೇಕಾದ್ರೆ 10 ಹಲವು ಜನರ ಪಾಲುದಾರಿಕೆ ಅತಿ ಅಗತ್ಯ. ಒಬ್ಬರಿಂದಲೇ ಎಲೆಕ್ಷನ್ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 24,000 ಗೃಹರಕ್ಷಕರು ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇವತ್ತು ಹೊರ ರಾಜ್ಯಕ್ಕೂ ಸಹ ಸುಮಾರು 18,000 ಗೃಹರಕ್ಷಕರು ಹೊರ ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ. ಈಗ ತಮಿಳುನಾಡಿಗೂ ಸಹ ನಮ್ಮ ಕರ್ನಾಟಕ ರಾಜ್ಯದ ಗೃಹರಕ್ಷಕರು ಹೋಗಿದ್ದಾರೆ. ಇನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 600 ಮಂದಿ ಗೃಹರಕ್ಷಕರು ಈ ಚುನಾವಣಾ ಕರ್ತವ್ಯದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಸುಮಾರು 1,800+ ಮತಗಟ್ಟೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಇದೆ. ಎಲ್ಲ ಮತಗಟ್ಟೆಗಳಲ್ಲೂ ಗೃಹರಕ್ಷಕರು ಇರ್ತಾರೆ. ಪೊಲೀಸರ ಜೊತೆಗೆ, ಚುನಾವಣಾ ಅಧಿಕಾರಿಗಳ ಜೊತೆಗೆ ಗೃಹರಕ್ಷಕರು ನಿಷ್ಕಾಮ ಸೇವೆಯನ್ನು ಸಲ್ಲಿಸಲಿಕ್ಕಿದ್ದಾರೆ. ಯಾವುದೇ ರೀತಿ ಕಾನೂನಿನ ತೊಡಕು ಇಲ್ಲದೆ, ಯಾವುದೇ ಗಲಭೆ ಹಿಂಸಾಚಾರ ಇಲ್ಲದೆ ಪಾರದರ್ಶಕವಾದ ಚುನಾವಣೆ ನಡೆಸಲಿಕ್ಕೆ ಗೃಹರಕ್ಷಕರು ಪೊಲೀಸರ ಜೊತೆ ಹೆಗಲು ಕೊಟ್ಟು ಜಿಲ್ಲಾಡಳಿತದ ಜೊತೆ ಸಹಕಾರ ನೀಡಿ ಉತ್ತಮವಾದಂತಹ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಲಿಕ್ಕೆ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯಲಿಕ್ಕೆ ಪ್ರಾಮಾಣಿಕವಾಗಿ ಶ್ರಮಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಅಂತ ಹೇಳಿದ್ರೆ ಈ ಸಲದ ಒಂದು ಚುನಾವಣೆಯಲ್ಲಿ ಕೂಡ ಗೃಹರಕ್ಷಕ ದಳ ಎಂದಿನಂತೆ ಜೊತೆಗೆ ಇದೆ ಅಂತ. ಆ ದಿವಸ ಮಾತ್ರವ ಅವರ ಕರ್ತವ್ಯ ಇರುವುದು, ಬೇರೆ ದಿವಸಗಳಲ್ಲಿ ಇಲ್ಲ. ಚುನಾವಣೆ ಪ್ರಕ್ರಿಯೆ ಅದರ ಹಿಂದಿನ ದಿವಸನೇ ಆರಂಭ ಆಗ್ತದೆ. ಈಗ ಚುನಾವಣೆ ಅಂದರೆ ನಾವು ಬೆಳಗ್ಗೆ ಎದ್ದು ವೋಟ್ ಬೂತಿಗೆ ಹೋಗಿ ಬಟನ್ ಒತ್ತುವುದು. ಆದರೆ ಚುನಾವಣಾ ಪ್ರಕ್ರಿಯೆಗಳು ಆಲ್ರೆಡಿ ಆರಂಭ ಆಗಿದೆ. ಒಂದು 10 ದಿವಸಗಳಿಂದ ನಮ್ಮ ಜಿಲ್ಲಾಡಳಿತ ಬಹಳಷ್ಟು ಶ್ರಮವಹಿಸಿ ಕೆಲಸ ಮಾಡ್ತಾ ಇದೆ. ಅಂದರೆ ಎಷ್ಟೆಷ್ಟು ಬೂತ್ಗಳಿದೆ, ಅಲ್ಲಿ ಯಾವ್ಯಾವ ಬೂತ್ಗಳು ಸೆನ್ಸಿಟಿವ್ ಆಗಿದೆ, ಯಾವ್ಯಾವ ಬೂತ್ಗಳಲ್ಲಿ ಎಷ್ಟೆಷ್ಟು ಮತದಾರರಿದ್ದಾರೆ, ಎಷ್ಟು ಅಲ್ಲಿ ಅಧಿಕಾರಿಗಳು ಬೇಕಾಗತ್ತೆ, ಯಾವುದು
ನಕ್ಸಲ್ ಪೀಡಿತ ಮತಗಟ್ಟೆಗಳು, ಈ ಎಲ್ಲ ಹಿನ್ನೆಲೆ ಹೋಮ್ವರ್ಕ್ಗಳನ್ನು ಮಾಡಿಕೊಂಡು ಅಲ್ಲಿಗೆ ಅನ್ಇಂಟರಪ್ಟೆಡ್ ಇಂಟರ್ನೆಟ್ ವ್ಯವಸ್ಥೆ ಬೇಕಾಗ್ತದೆ, ಲೈವ್ ರೆಕಾರ್ಡಿಂಗ್ ಆಗಬೇಕಾಗ್ತದೆ ಪಾರದರ್ಶಕವಾದ ಚುನಾವಣೆ ಆಗುವಾಗ. ಇದನ್ನೆಲ್ಲ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಬಹಳ ಸಮರ್ಪಕವಾಗಿ ಕೆಲಸ ನಿರ್ವಹಿಸ್ತಾ ಇದೆ. ಚುನಾವಣಾ ಅಧಿಕಾರಿಗಳು, ಪೊಲೀಸರು ಮತ್ತು ಹೋಮ್ ಗಾರ್ಡ್ಸ್ಗಳು ಹಿಂದಿನ ದಿನವೇ ಹೋಗಿ ಎಲ್ಲವನ್ನು ಸೆಟಪ್ ಮಾಡಿ ಚುನಾವಣೆ ಮುಗಿದ ಬಳಿಕ ಮತಪೆಟ್ಟಿಗೆಯನ್ನು ಅವರು ಕ್ಲಸ್ಟರ್ ಕೇಂದ್ರಗಳಿಗೆ ತಲುಪಿಸುವವರೆಗೆ ಅವರ ಹೊಣೆಗಾರಿಕೆ ಇರ್ತದೆ. ಒಟ್ಟಿನಲ್ಲಿ ಪಾರದರ್ಶಕವಾದಂತಹ ಯಾವುದೇ ಗೊಂದಲ ಇಲ್ಲದೆ ಚುನಾವಣೆ ನಡೆಸುವಲ್ಲಿ ಗೃಹ ರಕ್ಷಕರಿಗೆ ಹೆಚ್ಚಿನ ಜವಾಬ್ದಾರಿ ಇರುತ್ತದೆ. ಒಟ್ಟಾರೆಯಾಗಿ ಹೇಳೋದಿದ್ರೆ ಜನಸಾಮಾನ್ಯರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಚುನಾವಣೆಯ ಬಗ್ಗೆ? ನೋಡಿ, ಚುನಾವಣೆ ಅನ್ನೋದು ಪ್ರಜಾಪ್ರಭುತ್ವದಲ್ಲಿ ಅದಕ್ಕೆ ಆದಂಥ ವಿಶೇಷವಾದಂಥ ಒಂದು ಹಿನ್ನೆಲೆ ಇದೆ. ಜನರು ಹೆಚ್ಚಾಗಿ ಚುನಾವಣೆಯನ್ನು ಬಹಳ ಲಘುವಾಗಿ ಪರಿಗಣಿಸ್ತಾ ಇದ್ದಾರೆ. ಇದನ್ನು ಮಾಡಬಾರ್ದು ಅಂತ ಹೇಳ್ತೇನೆ. 5 ವರ್ಷಗಳಿಗೊಮ್ಮೆ ಈ ಚುನಾವಣೆ ಬರುವಂಥದ್ದು, ಅದು ಲೋಕಸಭೆ ಇರ್ಬೋದು, ಇದು ವಿಧಾನಸಭೆ ಇರ್ಬೋದು. 5 ವರ್ಷಗಳಿಗೊಮ್ಮೆ ಬರುವಂತಹ ಈ ಚುನಾವಣೆಯಲ್ಲಿ ಪ್ರತಿಯೊಬ್ಬರೂ ಪಾಲುಗಾರಿಕೆಯನ್ನು ಪಡೆದುಕೊಳ್ಳಲೇಬೇಕು. ಇಲ್ಲವಾದಲ್ಲಿ ಚುನಾವಣೆಯ ಅರ್ಥ ಕಳೆದುಕೊಳ್ತದೆ. 1,000 ಓಟ್ ಇದ್ದರೆ ಒಂದು ಮತಗಟ್ಟೆನಲ್ಲಿ ಅಲ್ಲಿ 300 ಜನ ಓಟ್ ಹಾಕಿದರೆ ಅದು ಆ 300 ಜನರು ಮಾತ್ರ ರೆಪ್ರೆಸೆಂಟೇಷನ್ ಜನಪ್ರತಿನಿಧಿ ಆಗ್ತದೆ. ಹೆಚ್ಚಿನ ಜನರು ಚುನಾವಣೆಯಲ್ಲಿ ಪಾಲ್ಗೊಂಡರೆ ಮಾತ್ರ ಚುನಾವಣೆಗೆ ಅರ್ಥ ಬರ್ತದೆ. ಇಲ್ಲವಾದಲ್ಲಿ ಈ ಚುನಾವಣೆಯ ಅರ್ಥವನ್ನೇ ಕಳೆದುಕೊಳ್ತದೆ. ಈ ಹಿನ್ನೆಲೆಯಲ್ಲಿ ನಿಮ್ಮ ದೇಶದ ಭವಿಷ್ಯ ನಿಮ್ಮ ಬೆರಳ ತುದಿಯಲ್ಲಿದೆ ಅಂತ ನಾವು ಮಾತು ಹೇಳ್ತೇವೆ. ಫ್ಯೂಚರ್ ಆಫ್ ಯುವರ್ ನೇಷನ್ ಈಸ್ ಇನ್ ಯುವರ್ ಫಿಂಗರ್ ಟಿಪ್ಸ್ ಅಂತೇಳಿ. ನೀವು ವೋಟ್ ಹಾಕಲಿಲ್ಲ ಅಂತ ಹೇಳಿದರೆ, ಇಫ್ ಯು ಡು ನಾಟ್ ವೋಟ್ ಯು ವಿಲ್ ಲೂಸ್ ದ ರೈಟ್ ಟು ಕ್ವಶನ್. ನಾಳೆ ಜನಪ್ರತಿನಿಧಿಗಳ ಬಳಿಯಲ್ಲಿ ನೀವು ಕ್ವಶನ್ ಮಾಡಬೇಕಲ್ಲ, ಯಾಕೆ ಈ ಕೆಲಸ ಆಗಲಿಲ್ಲ, ಯಾಕೆ ನಿಮಗೆ ನೀರು ಕೊಡಲಿಲ್ಲ, ಯಾಕೆ ನಿಮಗೆ ವಿದ್ಯುತ್ ಕೊಡಲಿಲ್ಲ, ಯಾಕೆ ಮೂಲಸೌಕರ್ಯ ಕೊಡಲಿಲ್ಲ ಅಂತ ನಾವು ಕೇಳಬೇಕಾದ್ರೆ ಇವತ್ತು ನಾವು ವೋಟ್ ಹಾಕಬೇಕಾಗತ್ತೆ. ಈ ಕಾರಣದಿಂದ ನಾನು ಕೇಳುಗರಲ್ಲಿ ಕೇಳೋದಿಷ್ಟೇ, ನಿಮ್ಮ ವೋಟನ್ನು ಹಾಳು ಮಾಡ್ಕೋಬೇಡಿ. ದಯವಿಟ್ಟು ಮತಕೇಂದ್ರಕ್ಕೆ ಮತದಾನದ ದಿನ ಹೋಗಿ ಮತವನ್ನು ಅಧಿಕಾರಯುತವಾಗಿ ನೀವು ಚಲಾಯಿಸಬೇಕು. ನಿಮ್ಮ ಒಂದು ವೋಟಿನಿಂದ ನಮ್ಮ ದೇಶದ ಭವಿಷ್ಯ ಖಂಡಿತವಾಗೂ ಬದಲಾಗಲಿಕ್ಕೆ ಸಾಧ್ಯ ಇದೆ. ವೋಟಿಂಗ್ ಈಸ್ ನಾಟ್ ಜಸ್ಟ್ ಅವರ್ ರೈಟ್, ನಮ್ಮ ಒಂದು ಹಕ್ಕು ಮಾತ್ರ ಅಲ್ಲ, ಇಟ್ ಈಸ್ ಅವರ್ ಡ್ಯೂಟಿ, ನಮ್ಮ ಕರ್ತವ್ಯ ಕೂಡ. ಬ್ಯಾಲೆಟ್ ಈಸ್ ಮೋರ್ ಪವರ್ಫುಲ್ ದೆನ್ ಬುಲೆಟ್ ಅಂತೇಳಿ. ಈ ಬ್ಯಾಲೆಟ್ ಪೇಪರ್ ಅಂತ ನಾವು ಹೇಳ್ತೇವಲ್ಲ, ಅದು ಬುಲೆಟಿಗಿಂತಲೂ ಅತ್ಯಂತವಾದಂತಹ ಶಕ್ತಿಯುತವಾದಂಥ ಒಂದು ವ್ಯವಸ್ಥೆ ಅಂತೇಳಿ ಆ ಕಾಲದಲ್ಲಿ ಅಬ್ರಹಾಂ ಲಿಂಕನ್ ಹೇಳಿದರು. ಇದನ್ನು ನಮ್ಮ ಮತದಾರರು ಗಮನಿಸಬೇಕು. ನಿಮ್ಮ ಒಂದು ಓಟಿನಿಂದ ನಮ್ಮ ದೇಶದ ದಿಶೆಯನ್ನೇ ಬದಲಿಸಲಿಕ್ಕೆ ಸಾಧ್ಯವಿದೆ. ಅದರ ಜೊತೆಗೆ ಇನ್ನೊಂದು, ದಯವಿಟ್ಟು ನಿಮ್ಮ ಓಟನ್ನು ಮಾರಿಕೊಳ್ಬೇಡಿ ಅಂತ ನಾನು ಹೇಳ್ತೇನೆ. ಸೊ ನಿಮ್ಮನ್ನು ಓಟನ್ನು ನೀವು ಮಾರಿಕೊಂಡ್ರೆ ಅದು ಸಾಮಾಜಿಕ ವ್ಯಭಿಚಾರ ಆಗ್ತದೆ. ದಯವಿಟ್ಟು ನಿಮ್ಮ ಓಟನ್ನು ಮಾರಿಕೊಳ್ಬೇಡಿ. ಓಟನ್ನು ಯೋಗ್ಯವಾದಂತಹ ವ್ಯಕ್ತಿಗೆ ನೀವು ದಾನ ಮಾಡಿ ಒಳ್ಳೆಯ ಆಡಳಿತ ಸಿಗಬೇಕು ಅಂತ ಹೇಳಿದರೆ ನಮ್ಮ ಒಂದೊಂದು ಮತಕ್ಕೂ ಸಹ ಅತ್ಯಧಿಕವಾದಂಥ ಮೌಲ್ಯ ಇದೆ. ಈ ಮತವನ್ನು ನಾವು ಅತ್ಯಂತ ಅಧಿಕಾರಯುತವಾಗಿ ಚಲಾಯಿಸೋಣ. ಆ ಮೂಲಕ ದೇಶಕ್ಕೆ ಹಿತವಾಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಮತದಾನ ಅನ್ನೋದು ಅತ್ಯಂತ ಪವಿತ್ರವಾದ ಕಾರ್ಯ. ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ನಾನು ಈ ಮೂಲಕ ಕೇಳಿಕೊಳ್ತೇನೆ. ಒಳ್ಳೆಯದು ಸರ್. ಮುಖ್ಯವಾಗಿ ಮತದಾನದ ಸಂದರ್ಭದಲ್ಲಿ ನಮ್ಮ ಮತ ನಮ್ಮ ಹಕ್ಕು, ಕರ್ತವ್ಯ, ಜೊತೆಗೆ ಇದರ ಮಹತ್ವ ಏನು ಅನ್ನೋದರ ಮಾಹಿತಿಯನ್ನು ನೀಡಿದ್ದೀರಿ ಸರ್. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.